ಪ್ರತಿಯೊಬ್ಬರಿಗೂ ತಮ್ಮ ಜೀವನದ ಬಗ್ಗೆ ತಿಳ್ಕೊಳ್ಳೋಕ್ಕೆ ಭಾಳ ಆಸಕ್ತಿ ಇರುತ್ತೆ. ಮುಂದೆ ಏನಾಗುತ್ತೆ, ಹಿಂದೆ ಏನಾಗಿದೆ, ಸೊ ಈಗಿನ ವರ್ತಮಾನ ನಾವು ಯಾವ ರೀತಿ ಜೀವನ ಮಾಡಬೇಕು. ಸೊ ನಿಮ್ಮ ಜೀವನದಲ್ಲಿ ನಿಮ್ಮ ಸುಖ, ಶಾಂತಿ, ನೆಮ್ಮದಿ ಪ್ರತಿಯೊಂದು ನಿಮ್ಮ ವಾಸ್ತುವಿನಲ್ಲಿ ಅಡಗಿದೆ. ಓಂ ಶ್ರೀ ಗುರುಭ್ಯೋ ನಮಃ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಗಿರೀಶ್ ಕುಮಾರ್, ಪಾಂಚಜನ್ಯ ಅಸ್ಟ್ರೋ ವಾಸ್ತು ಸೆಂಟರಿಂದ ಮಾತಾಡ್ತಾ ಇದ್ದೀನಿ. ಜ್ಯೋತಿಷ್ಯ ಎಲ್ಲರೂ ತಿಳಿದಿರೋ ಹಿಂಗೆ ಭಾಳ ಪುರಾತನ ಮತ್ತು ಸಾಂಪ್ರದಾಯಿಕ ವಿಷಯ. ಪ್ರತಿಯೊಬ್ಬರಿಗೂ ತಮ್ಮ ಜೀವನದ ಬಗ್ಗೆ ತಿಳ್ಕೊಳ್ಳೋಕ್ಕೆ ಭಾಳ ಆಸಕ್ತಿ ಇರುತ್ತೆ. ಸೊ ಜ್ಯೋತಿಷ್ಯ ಅನ್ನೋದು ಭಾಳ ಒಂದು ಪರ್ಫೆಕ್ಟ್ ಆದ ಟೂಲ್. ಮುಂದೆ ಏನಾಗುತ್ತೆ, ಹಿಂದೆ ಏನಾಗಿದೆ, ಸೊ ಈಗಿನ ವರ್ತಮಾನ ನಾವು ಯಾವ ರೀತಿ ಜೀವನ ಮಾಡಬೇಕು, ಅದಕ್ಕೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು, ಸೊ ಮುಂದೆ ನಮ್ಮ ಜೀವನ ಇನ್ನೂ ಒಂದು ಪರ್ಫೆಕ್ಟ್ ವೇ ತಗೊಂಡು ಹೋಗೋ ರೀತಿಗೆ ಸೊ ಜ್ಯೋತಿಷ್ಯ ಅನ್ನೋದು ಭಾಳ ಒಂದು ಪರ್ಫೆಕ್ಟ್ ಆದ ಟೂಲು. ಸೊ ಪ್ರತಿಯೊಬ್ಬರು ಇದರ ವಿಷಯವನ್ನು ನಾವು ತಿಳ್ಕೋಬೇಕು. ಪ್ರತಿಯೊಬ್ಬರು ನಿಮ್ಮ ಜಾತಕವನ್ನು ತೋರಿಸ್ಕೋಬೇಕು. ನಿಮ್ಮ ಜೀವನ ಶೈಲಿ ಮತ್ತು ನಿಮ್ಮ ಜೀವನ ವಿಧಾನವನ್ನು ಚೇಂಜ್ ಮಾಡಿಕೊಂಡು ನಮ್ಮ ಜೀವನ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗೋದೇ ಜ್ಯೋತಿಷ್ಯ. ಸೊ ಜ್ಯೋತಿಷ್ಯ ಅನ್ನೋದು ಬಹಳ ಪ್ರಾಮುಖ್ಯತೆ ವಹಿಸುತ್ತೆ ಮನುಷ್ಯನ ಜೀವನದಲ್ಲಿ. ಅದೇ ರೀತಿ ವಾಸ್ತು ಈಗಿನ ಆಧುನಿಕ ಜೀವನಕ್ಕೆ ಅಥವಾ ಆಧುನಿಕ ಜೀವನ ಶೈಲಿಗೆ ವಾಸ್ತು ಅನ್ನೋದು ಭಾಳ ಪ್ರಾಮುಖ್ಯತೆ ವಹಿಸ್ತಾ ಇದೆ. ಯಾಕೆ ಅಂದರೆ ವಾಸ್ತು ಮನುಷ್ಯನ ಜೀವನದಲ್ಲಿ ತುಂಬ ಬದಲಾವಣೆ ತರುತ್ತೆ. ಸೊ ನಿಮ್ಮ ಜೀವನದಲ್ಲಿ ನಿಮ್ಮ ಸುಖ, ಶಾಂತಿ, ನೆಮ್ಮದಿ ಪ್ರತಿಯೊಂದು ನಿಮ್ಮ ವಾಸ್ತುವಿನಲ್ಲಿ ಅಡಗಿದೆ. ಇದೇ ರೀತಿ ಜ್ಯೋತಿಷ್ಯ ಮತ್ತು ವಾಸ್ತು ಎರಡನ್ನೂ ನಾವು ತಿಳ್ಕೋಬೇಕು, ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂದರೆ ಅದ್ರ ಬಗ್ಗೆ ಜ್ಞಾನ ಇರಬೇಕು. ನಮ್ಮ ಒಂದು ಪಾಂಚಜನ್ಯ ಅಸ್ಟ್ರೋ ವಾಸ್ತು ಸೆಂಟರಲ್ಲಿ ನಿಮಗೆ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸಸ್ ನಡೆಯುತ್ತೆ. ವಾಸ್ತು ಮತ್ತು ಜ್ಯೋತಿಷ್ಯ ಪ್ರತಿ ಭಾನುವಾರ ಇದನ್ನು ನೀವು ಸದುಪಯೋಗ ಮಾಡ್ಕೋಬೇಕು. ಜ್ಯೋತಿಷ್ಯ ಮತ್ತು ವಾಸ್ತು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ. ಸೊ ಪ್ರತಿಯೊಬ್ಬರಿಗೂ ತನ್ನ ಜೀವನ ಬಗ್ಗೆ ತಿಳ್ಕೋಬೇಕಂತ ಭಾಳ ಆಸಕ್ತಿ ಇರುತ್ತದೆ. ಸೊ ಜ್ಯೋತಿಷ್ಯ ಮತ್ತು ವಾಸ್ತು ಎರಡೂ ಬಹಳ ಮುಖ್ಯ. ಹೀಗಾಗಿ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ವಿಡಿಯೋಸಲ್ಲಿ ನಿಮಗೆ ಬಹಳ ಸರಳವಾಗಿ ಜ್ಯೋತಿಷ್ಯ ಮತ್ತು ವಾಸ್ತುವಿನ ತಿಳುವಳಿಕೆ ಕೊಡ್ತಾ ಇರ್ತೀವಿ. ಜೊತೆಗೆ ನಿಮಗೆ ಕನ್ಸಲ್ಟೇಷನ್ ಸೌಲಭ್ಯ ಕೂಡ ಇದೆ. ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಸೊ ಕೆಳಗಡೆ ಬರುವಂಥ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಸೊ ನಿಮಗೆ ಬರೋಕ್ಕಾಗಿಲ್ಲ ಅಂದರೆ ನೇರವಾಗಿ ನೀವು ವಾಟ್ಸಪ್ ಮುಖಾಂತರ ನಮಗೆ ಮೆಸೇಜ್ ಮಾಡಿದ್ರು ನಾವು ಕಾಲ್ ಮಾಡ್ತೀವಿ. ನಮಸ್ಕಾರ.